ಎಲ್ರಿಗೂ ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್. ನೀವು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಹಾಗೆ ನಮ್ಮ ಟೇಕ್ ಓಕೆ ಟಾಕೀಸ್ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೆಂಗಳೂರು ನಮ್ಮ ನಗರ. ಬೆಳಗ್ಗೆ ಆದರೆ ಕಾಫಿ ಪರಿಮಳ, ಸಾಯಂಕಾಲ ಆದರೆ ಟ್ರಾಫಿಕ್ ಶಬ್ದ, ಮತ್ತೆ ರಾತ್ರಿ ಆದರೆ ಮನೆಗೆ ಯಾವಾಗ ತಲುಪ್ತೀವೋ ಅನ್ನೋ ನಿರೀಕ್ಷೆ. ರಸ್ತೆಗೆ ಬರೋ ಪ್ರತಿಯೊಬ್ಬರು ಏನೋ ಒಂದು ಕನಸು ಹೊತ್ಕೊಂಡು ಅವ್ರ ಕೆಲಸಕ್ಕೆ ಹೋಗ್ತಾರೆ. ಅದ್ರ ಜೊತೆ ಈಗ ಭಯದಿಂದಲೂ ಕೂಡ ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ರೋಡ್ ರೇಜ್. ಅಂದ್ರೆ ಆಡ್ ಭಾಷೆಯಲ್ಲಿ ಈ ರೋಡಲ್ಲಾಗೋ ಸಣ್ಣ ಪುಟ್ಟ ಗಲಾಟೆಗಳು. ಇದಕ್ಕೆ ಮುಖ್ಯ ಕಾರಣ ತಾಳ್ಮೆ ಇಲ್ಲದೆ ಇರೋದು. ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಮುಂದಿನ ಆಮೇಲೆ ಮಾತಾಡೋಣ. ತಾಳ್ಮೆ ಎಲ್ಲರಲ್ಲೂ ಇರಬೇಕು, ಮತ್ತೆ ಎಲ್ಲರಲ್ಲೂ ಅದಿದೆ ಅಂತ ತಿಳ್ಕೊಳ್ಳೋದೇ ನಮ್ಮ ದೊಡ್ಡ ತಪ್ಪು ಕಲ್ಪನೆ. ಯಾರೋ ಒಬ್ಬನು ನೀವು ಗಾಡಿ ಟಚ್ ಮಾಡಿದಾಗ ನಿಮ್ಮ ಮುಖದಲ್ಲಿ ಒಂದು ಚಿಕ್ಕ ಸ್ಮೈಲ್ ಇಟ್ಕೊಂಡು ಸಾರಿ ಅಂತ ಕೇಳ್ಬಿಡಿ. ಆ ವ್ಯಕ್ತಿ ಕೋಪ ಸ್ವಲ್ಪನಾದ್ರೂ ಕಮ್ಮಿ ಆಗುತ್ತೆ. ತುಂಬಾ ಕೋಪಿಷ್ಟ ವ್ಯಕ್ತಿ ಇದ್ರೂ 10 ಮಾತು ಬೈಯೋ ಜಾಗದಲ್ಲಿ ಒಂದೇ ಮಾತು ಬೈಕೊಂಡು ಅಥವಾ ಮಿಕ್ಕಿದ್ದನ್ನ ಅವ್ನ ಮನಸ್ಸಲ್ಲೇ ಬೈಕೊಂಡು ಸುಮ್ಮನೆ ಹೋಗ್ತಾನೆ. ಅದೇ ರೀತಿ ನಿಮ್ಮ ಗಾಡಿ ಕೂಡ ಯಾರೋ ಬೇರೆಯವ್ರು ಟಚ್ ಮಾಡಿದಾಗ ಕ್ಷಮಿಸೋ ಗುಣ ಕಲ್ತ್ಕೊಂಡ್ಬಿಡಿ. ತುಂಬಾ ಡ್ಯಾಮೇಜ್ ಆಗಿದ್ರೆ ಗಾಡಿನ ಸೈಡ್ಗೆ ಹಾಕಿ ಕಾನೂನು ಕ್ರಮ ತೆಗೆದುಕೊಳ್ಳಿ. ನಿಮ್ಮಿಬ್ರು ಜಗಳದಿಂದ ಹಿಂದೆ ಎಷ್ಟೋ ಗಾಡಿಗಳು ಕಾಯ್ತಾ ಇರ್ತವೆ. ಅದರಲ್ಲಿ ಆಂಬ್ಯುಲೆನ್ಸ್ ಇರ್ಬೋದು, ಸ್ಕೂಲ್ ವ್ಯಾನ್ ಇರ್ಬೋದು, ಮತ್ತೆ ಬೆಳಗ್ಗೆ ಎದ್ದು ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾ ಇರೋರು ಇರ್ಬೋದು. ಯಾರೋ ಒಬ್ಬ ಮಾಡಿದ ತಪ್ಪಿಗೆ ರೋಡಿಗೆ ಬಂದಿರೋ ಎಲ್ರಿಗೂ ಶಿಕ್ಷೆ ಆಗಬಾರ್ದಲ್ವಾ? ಅದೇ ರೀತಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿರುವಾಗ ಸುಮ್ಮನೆ ಹಾರ್ನ್ ಮಾಡೋದನ್ನ ನಾವೆಲ್ಲರೂ ನಿಲ್ಲಿಸ್ಬೇಕು. ಸಿಗ್ನಲ್ ಬಿಟ್ಟ ಮೇಲೆ ಎಲ್ಲರೂ ಹೋಗೇ ಹೋಗ್ತಾರೆ. ನಿಂತ್ಕೊಂಡು ನೋಡೋಕ್ಕದೇನು ಕ್ರಿಕೆಟ್ ಮ್ಯಾಚಾ? ಇಲ್ಲ. ಹಾಗೆ ಯಾವುದೋ ಒಬ್ಬ ವ್ಯಕ್ತಿ ಜೊತೆ ನಾವು ಕೆಲವೊಂದ್ಸರಿ ಗಲಾಟೆ ಮಾಡಬೇಕಾದ್ರೆ ಆ ಗಾಡೀಲಿ ಅವರಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಅಕ್ಕ, ತಂಗಿ ಎಲ್ಲರೂ ಇರ್ತಾರೆ. ಅವ್ರ ಮುಂದೆ ಎಲ್ಲ ಅವನಿಗೆ ಅಮ್ಮ, ಅಕ್ಕ ಅಂತ ಬೈಯೋದು ಎಷ್ಟು ಸರಿ ಹೇಳಿ? ಒಂದ್ಸಾರಿ ಅವನ ಜಾಗದಲ್ಲಿ ನೀವು ನಿಂತ್ಕೊಂಡು ನಿಮಗೆ ಯಾರೋ ಒಬ್ಬ ಅಮ್ಮ, ಅಕ್ಕ ಅಂತ ಬೈದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಅದು ಜೊತೆಲಿ ನಿಮ್ಮ ಅಪ್ಪ ಅಮ್ಮ ಇದ್ದಾಗ. ಅದೇನಾದರೂ ನಿಮಗೆ ಸರಿ ಅನ್ಸಿದ್ರೆ ನೀವು ಬೇರೆಯವ್ರಿಗೆ ಬೈಬೋದು. ಯಾವುದೇ ವಿಷಯ ಆಗಲಿ ಸ್ವಲ್ಪ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ್ರೆ ಎಲ್ಲ ಮುಗ್ದೋಗುತ್ತೆ. ಎಲ್ರಿಗೂ ಅವ್ರವ್ರ ಕೆಲಸದ ಅರ್ಜೆಂಟ್ ಇರುತ್ತೆ. ಯಾರು ಉದ್ದೇಶಪೂರ್ವಕವಾಗಿ ಗಾಡಿಗೆ ಡಿಕ್ಕಿ ಹೊಡಿಬೇಕು ಅಂತಲೇ ಬಂದು ಟಚ್ ಮಾಡಿರಲ್ಲ. ಇಬ್ಬರಲ್ಲಿ ಒಬ್ಬರಾದ್ರೂ ಬೇಗ ಸಮಾಧಾನ ಆದರೆ ಯಾವುದೇ ವಿಷಯವಾದರೂ ಸುಲಭವಾಗಿ ತೀರ್ಮಾನ ಆಗೋಗುತ್ತೆ. ನೋಡಿ, ರಬ್ಬರ್ ಬ್ಯಾಂಡ್ನ ಎರಡೂ ಕಡೆ ಎಳಿಬಾರ್ದು. ಈ ರೋಡ್ ರೇಜ್ ಜೊತೆಗೆ ಬೆಂಗಳೂರಲ್ಲಿ ಮತ್ತೂ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ. ಏನು ಅಂದರೆ ವೀಲಿ ಮಾಡೋದು. ಅದ್ರದ್ದು ಕೆಲವೊಂದು ವಿಡಿಯೋ ಹಾಕ್ತೀವಿ, ನೋಡ್ಕೊಂಬನ್ನಿ. ನೀವೇನೋ ನಿಮ್ಮ ಥ್ರಿಲ್ಗೋಸ್ಕರ, ನಿಮ್ಮ ಖುಷಿಗೋಸ್ಕರ, ಅಥವಾ ಯಾವುದೋ ಒಬ್ಬಳು ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಒಂದೇ ಚಕ್ರದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರಾ. ಆದರೆ ರೋಡಲ್ಲಿ ಯಾರೋ ವಯಸ್ಸಾದ ಮಹಿಳೆ ನಡ್ಕೊಂಡು ಹೋಗ್ತಾ ಇರ್ಬೋದು, ಅಥವಾ ಯಾವ್ದಾದ್ರು ಸ್ಕೂಲ್ ಮಕ್ಕಳು ಓಡಾಡ್ತಾ ಇರ್ಬೋದು. ಅವ್ರಿಗೆ ಹೋಗಿ ನೀವು ಗುದ್ದಿದ್ರೆ ನಿಮ್ಮ ಶೋಕಿಗೆ ನಿಮಗೇನೋ ಆಗುತ್ತೆ, ನೀವು ಸಾಯ್ತಿರೋ, ಆಸ್ಪತ್ರೆಗೆ ಸೇರ್ಕೋತಿರೋ, ಏನೋ ಓಕೆ. ಬಟ್ ಮಾಡದೇ ಇರೋ ತಪ್ಪಿಗೆ ಪಾಪ ಅವ್ರು ಯಾಕೆ ಅನುಭವಿಸ್ಬೇಕು? ನಿಮ್ಮ ಈ ವೀಲಿ ಮಾಡೋ ಶೋಕಿಯಿಂದ ಯಾರೋ ಪಾಪ EMI ಕಟ್ಕೊಂಡು ಕಷ್ಟಪಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈ ಝೊಮ್ಯಾಟೊ, ಸ್ವಿಗ್ಗಿ ಹುಡುಗರೆಲ್ಲ ಡೆಲಿವರಿ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಒಂದಿನದ ಸಂಬಳ ನಿಂತರೆ ಪಾಪ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ನೀವು ಯಾವತ್ತೋ ಒಂದಿನ ಪೊಲೀಸ್ಗಳು ಸಿಕ್ಕಾಕೋತೀರಾ. ಆದರೆ ಇವರಿಗಾಗಿರೋ ನಷ್ಟ ಭರಿಸ್ಕೊಡೋರು ಯಾರು? ದೇವರು ನಮಗೆ 2 ಕೈ ಕೊಟ್ಟಿರೋದು, ಒಂದು ಕೈಯಲ್ಲಿ ಊಟ ಮಾಡಲಿ, ಇನ್ನೊಂದು ಕೈಯಲ್ಲಿ ಬೇರೆ ಏನಾದರೂ ಮಾಡಲಿ ಅಂತ. ಒಂದೇ ಕೈಯಲ್ಲಿ 2 ಮಾಡ್ತೀನಿ ಅಂದ್ರೆ ಆಗುತ್ತಾ? ಇಲ್ಲ. ಹಾಗೆ ಗಾಡಿ 2 ಚಕ್ರದಲ್ಲೇ ಓಡಿಸ್ಬೇಕು. ಒಂದೇ ಚಕ್ರದಲ್ಲಿ ಓಡಿಸ್ತೀನಿ ಅಂದರೆ ಅಪಘಾತ ಆಗುತ್ತೆ. ನಿಮ್ಮ ಶೋಕಿಗೆ ಬೇರೆಯವ್ರ ಜೀವನ ಹಾಳು ಮಾಡಬೇಡಿ. ಮತ್ತು ಬೇರೆಯವ್ರಿಗೂ ನನ್ನ ಕಿವಿ ಮಾತು ಏನು ಅಂದರೆ, ಈ ಥರ ಅಹಿತಕರ ಘಟನೆಗಳೇನಾದರೂ ನಡೆದಾಗ, ನಿಮ್ಮ ಕಣ್ಣು ಮುಂದೆನೇ ವೀಲಿ ಆಗೋದು, ಆಕ್ಸಿಡೆಂಟ್ ಆಗೋದು, ಈ ಥರ ರೋಡ್ ರೇಜ್ ಆಗೋದೇನಾದರೂ ನಡೆದಾಗ ನಮಗಾಗ್ಲಿಲ್ವಲ್ಲ ಅಂತ ಸುಮ್ಮನೆ ಆಗ್ಬಿಡ್ಬೇಡಿ. ಇವಾಗ ಎಲ್ಲರ ಕೈಯಲ್ಲೂ ಕ್ಯಾಮ್ರಾ ಇರುತ್ತೆ. ಒಂದು ಸಣ್ಣದೊಂದು ಫೋಟೋ ತೆಗೆದುಬಿಟ್ಟು ಅದನ್ನು ಪೊಲೀಸ್ಗೋ ಅಥವಾ ಯಾರಿಗಾದ್ರೂ ಅಧಿಕಾರದಲ್ಲಿರೋರಿಗೆ ಕೊಡಿ. ನಿಮಗಾಗಿಲ್ಲ ಅಂತ ನೀವು ಸುಮ್ಮನೆ ಇದ್ದರೆ ನಾಳೆ ನಿಮಗಾದಾಗ ಯಾರೂ ಬರಲ್ಲ. ಥ್ಯಾಂಕ್ ಯು.